ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ಬ್ಲಾಗ್ ಆಗಿರುತ್ತೆ. ಮತ್ತು ನನ್ನ ಒಂದು ಪ್ರೀವಿಯಸ್ ಬ್ಲಾಗ್ಸ್ನಲ್ಲಿ ನಾನು ದೇವರಿಗೆ ಇಡುವಂಥ ಒಂದು ಕುಂಕುಮ ಬಗ್ಗೆ ಕ್ವೆರೀಸ್ ಬಂದಿದೆ. ಅಂದರೆ ಅದೇನು ನೀವು ಯೂಸ್ ಮಾಡೋದು ಅಂತ. ಆ್ಯಕ್ಚುಲಿ ಆ ಕುಂಕುಮ ಒಂದು ಹಸಿರು ಬಣ್ಣದಲ್ಲಿರೋದ್ರಿಂದ ಬಹುಶಃ ಈ ಒಂದು ಕ್ವೆರಿ ಬಂದಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಸೊ ಅದು ಹೆಸರು ಬಂದೇ ಹಸಿರು ಕುಂಕುಮ ಅಂತ. ಕೆಲವೊಂದು ಕಡೆ ಅದನ್ನು ಕುಬೇರ ಕುಂಕುಮ ಅಂತ ಸಹ ಕರೀತಾರೆ. ಸೊ ಇದು ತುಂಬಾ ಲಕ್ಷ್ಮಿಗೆ ಪ್ರಿಯವಾದ ಕುಂಕುಮ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಡೀಟೇಲ್ಸು ನಾನು ಈ ಒಂದು ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಅಂತ ಇಡ್ಲಿಗೆಲ್ಲ ರೆಡಿ ಮಾಡಿಟ್ಟೆ. ಇವತ್ತು ಅಷ್ಟರಲ್ಲಿ ಮಕ್ಕಳು ನಮಗೆ ಬಾಕ್ಸಿಗೆ ಇಡ್ಲಿ ಬೇಡ, ಇವತ್ತು ಈರುಳ್ಳಿ ದೋಸೆ ಬೇಕು ಅಂದಿದ್ದಕ್ಕೆ ಸ್ವಲ್ಪ ಚಟ್ನಿ ಮಾಡಿ ಈರುಳ್ಳಿ ದೋಸೆ ಮಾಡಿ ನಾನು ಅವ್ರಿಗೆ ಪ್ಯಾಕ್ ಮಾಡಿ ಕಳಿಸ್ದೆ. ಬಟ್ ಬೆಳಗ್ಗೆ ಸಾಂಬಾರು ಮಾಡೋಣ ಅಂತ ಬೇಳೆ ಎಲ್ಲ ಬೇಯಿಸಿ ಇಟ್ಬಿಟ್ಟಿದ್ದೆ. ಅದು ವೇಸ್ಟ್ ಆಗಬಾರ್ದು ಅಂತ ಅದನ್ನು ಮಧ್ಯಾಹ್ನದ ಅಡುಗೆಗೆ ಸ್ವಲ್ಪ ಪಾಲಕ್ಕಿತ್ತು, ಅದನ್ನೇ ಹಾಕಿ ಪಾಲಕ್ ಪಪ್ಪು ಥರ ಮಾಡಿಟ್ಟಿದ್ದೀನಿ. ಸೊ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ಮೇಲೆ ನೆಕ್ಸ್ಟು ಮನೆ ಬಾಗಿಲ ಹತ್ರ ಎಲ್ಲ ನೀರು ಹಾಕಿ ಒಂದು ರಂಗೋಲಿ ಬಿಡಿಸ್ದೆ. ಸೊ ಆ್ಯಕ್ಚುಲಿ ಇವತ್ತು ಕೆಮ್ಮಣ್ಣು ಖಾಲಿ ಆಗೋಯಿತು. ಅದಕ್ಕೆ ಈ ಹಬ್ಬಗಳ ಟೈಮಲ್ಲೆಲ್ಲ ಕಲರ್ಸ್ ತರಿಸಿರ್ತೀನಲ್ಲ, ಅದೇ ಸ್ವಲ್ಪ ಇತ್ತು, ಅದನ್ನೇ ಹಾಕಿ ರಂಗೋಲಿ ಬಿಡಿಸಿದ್ದೀನಿ. ಯಾವ ರೀತಿ ಇದೆ ಈ ಒಂದು ರಂಗೋಲಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟು ಎಷ್ಟೊಂದು ಜನ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಯಾವಾಗ ಅಂತ ಕೇಳ್ತಾ ಇದ್ದೀರಲ್ಲ, ಹಂಗೂ ಡಿಸ್ಕಸ್ ಮಾಡಿದೆ ಹಸ್ಬೆಂಡ್ ಜೊತೆ. ಏನು ಸ್ಯಾರಿ ಮಾತ್ರ ತೊಗೊಳ್ಳೋದಾ, ಇಲ್ಲಾಂದರೆ ಏನಾದರೂ ಚಿನ್ನ ಬೆಳ್ಳಿ ತೊಗೊಳ್ಳೋಣ ಅಂತ. ಅವರು ಸದ್ಯಕ್ಕೆ ಅಮೌಂಟ್ ಎಕ್ಸ್ಟ್ರಾ ಅಂತೂ ಇಲ್ಲ, ಹಂಗೂ ಉಂಡಿಯಲ್ಲಿ ಹಾಕಿರೋದನ್ನು ಆಲ್ರೆಡಿ ಹೋಗಿ ಗೋಲ್ಡ್ ತೊಗೊಂಬಂದಿದೆಯಾ ರೀಸೆಂಟಾಗಿ. ಸೊ ಯೋಚನೆ ಮಾಡು, ಇಲ್ಲ ಬೇಕೇ ಬೇಕು ಅಂದರೆ ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ, ಬೇಕಾದರೆ ಸ್ವೈಪ್ ಮಾಡಿ ತೊಗೊಂಬ, ಬಟ್ ಅಮೌಂಟ್ ಅಂತೂ ಇಲ್ಲ ಅಂತ ಹೇಳಿಬಿಟ್ರು. ಸೊ ಇದೆಲ್ಲ ಡಿಸ್ಕಸ್ ಮಾಡೋ ಅಷ್ಟರಲ್ಲೇ ಇವತ್ತು ಒಂದು ಡೆಲಿವರಿ ಬಂತು ನನಗೆ. ಸೊ ಏನು ತರಿಸಿದ್ದೀನಿ ಅಂತ ನೋಡೋದಾದರೆ, ಸೊ ಈ ಲಕ್ಷ್ಮೀ ಪೂಜೆಗೆ ಎಲ್ಲ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಸೊ ಇದು ಬಂದು ಲಕ್ಷ್ಮಿಗೆ ಪ್ರಿಯವಾದಂಥ ಗಾಜಿನ ಬಳೆಗಳು. ಸೊ ಯೂಶ್ವಲಿ ದೊಡ್ಡ ದೊಡ್ಡ ಬಳೆನ ಇಡ್ತೀವಿ ಪೂಜೆಗೆ, ಬಟ್ ಈ ಚಿಕ್ಕ ವಿಗ್ರಹಗಳಿಗೆ ಮತ್ತು ಈ ಕುಬೇರ ಸೇರು ಇಂಥದಕ್ಕೆಲ್ಲ ಹಾಕೋಕ್ಕೆ ಈ ಒಂದು ಗಾಜಿನ ಬಳೆಗಳು ಸ್ಮಾಲ್ದು ಸಿಗುತ್ತೆ, ಪುಟಾಣಿದು ಈ ಥರ ಹಾರ ಥರ ಬರುತ್ತೆ. ಸೊ ಇದನ್ನು 3 ಕಲರಲ್ಲಿ ಸಿಗುತ್ತೆ, ಹಸಿರು, ಅರಿಶಿನ ಮತ್ತು ಕುಂಕುಮ ಕಲರಲ್ಲಿ. ಸೊ ಅದು 3 ತರಿಸ್ಕೊಂಡಿದ್ದು, ಇದೊಂದು ಪ್ಯಾಕ್ ಆ್ಯಕ್ಚುಲಿ. ಸೊ ಇದರಲ್ಲಿ ಈ ಥರ ಹಸಿರದು ಒಂದು ದೊಡ್ಡ ಹಾರ ಥರ ಕೊಡ್ತಾರೆ. ಸೊ ನೆಕ್ಸ್ಟ್ ಬಂದು ಅರಿಶಿನ ಕಲರ್ದು, ಇನ್ನೊಂದು ಬಂದು ಕುಂಕುಮ ಕಲರು, ರೆಡ್ಡು, ಯೆಲ್ಲೋ ಮತ್ತು ಗ್ರೀನು. ಸೊ ಇದ್ರದ್ದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನಂದರೆ, ಇದು ಹಾರ ಜೊತೆ ಒಂದು ಸ್ವಲ್ಪ ಬಿಡಿ ಬಳೆಗಳನ್ನೂ ಕೊಡ್ತಾರೆ. ಅಂದರೆ ನೀವು ಅರ್ಚನೆ ಟೈಮಲ್ಲಿ ಎಲ್ಲ ಅದನ್ನು ಹಾಕಿ ದೇವ್ರ ಮೇಲೆ ಹಾಕಿ ಪೂಜೆ ಮಾಡ್ಬೋದು. ಸೊ ಯೂಶ್ವಲಿ ಲಕ್ಷ್ಮೀ ಹಬ್ಬದ ದಿನ ನಾವು ಅರ್ಚನೆಗೆ ಏನನ್ನು ಯೂಸ್ ಮಾಡ್ಕೊಳ್ತೀವಿ ಹೇಳಿ? ಕಮಲದ ಬೀಜ ಮತ್ತು ಗುಲಗಂಜಿ ಇರುತ್ತೆ, ಗೋಮತಿ ಚಕ್ರ, ಕವಡೆಗಳು ಮತ್ತು ಏಲಕ್ಕಿ, ಲವಂಗ, ಈ ಥರ ಲಕ್ಷ್ಮಿಗೆ ಇಷ್ಟವಾಗಿರುವಂಥ ಎಷ್ಟೊಂದು ಐಟಮ್ಸ್ನ ಒಂದು ಬಟ್ಲಲ್ಲಿ ಹಾಕಿ ಅರ್ಚನೆ ಮಾಡಿ ಪೂಜೆ ಮಾಡ್ತೀವಲ್ವ. ಸೊ ಈ ಸಲ ಆ ಬಟ್ಲಲ್ಲಿ ಈ ಒಂದು ಬಳೆ ಸಹ ಆ್ಯಡ್ ಮಾಡೋಣ ಅಂತ. ಸೊ ಯೂಶ್ವಲಿ ಪ್ರತಿ ವರ್ಷ ನಾನು ಈ ಲಕ್ಷ್ಮಿಗೆ ಬಳೆ ಸಪ್ರೇಟಾಗಿ ದೊಡ್ಡ ದೊಡ್ಡ ಬಳೆನೇ ತಂದು ಪೂಜೆಗೆ ಇಡ್ತಾಯಿದ್ದೆ. ಇಲ್ಲಾಂದರೆ ಆ ಒಂದು ವಿಗ್ರಹ ಅವ್ರ ಏನು ಕಳಶ ಪ್ರತಿಷ್ಠಾಪನೆ ಮಾಡಿರ್ತೀವಲ್ವ, ಅದಕ್ಕೇ ನಾನು ಬಳೆ ಹಾಕಿ ಪೂಜೆ ಮಾಡ್ತಾಯಿದ್ದೆ. ಬಟ್ ಈ ಸಲ ಈ ಒಂದು ಚಿಕ್ಕ ಪುಟಾಣಿ ಬಳೆಗಳೇನಿದೆಯಲ್ಲ, ಅದನ್ನು ಅರ್ಚನೆಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ತರಿಸಿದ್ದೀನಿ. ಮತ್ತು ಆ ಹಾರಗಳನ್ನ ನನ್ನ ಹತ್ರ ಕುಬೇರ ಸೇರಿದೆಯಲ್ಲ, ಅದಕ್ಕೆ ಹಾಕೋಣ ಅಂತ ತರಿಸಿದ್ದೀನಿ. ಇದು ಬೇಕಂದರೆ ಸಪ್ರೇಟಾಗೂ ನಿಮಗೆ ಸಿಗುತ್ತೆ, ಅಂದರೆ ಡಿಫ್ರೆಂಟ್ ಕಲರ್ಸು. ಬಟ್ ನಾನು ಒಂದೇ ಪ್ಯಾಕಲ್ಲಿ 3 ಕಲರ್ಸ್ ಇರೋ ಅಂಥದ್ದನ್ನು ನೋಡಿ ಪರ್ಚೇಸ್ ಮಾಡಿದ್ದೀನಿ. ಇದು ಬರೀ ಹಸಿರದ್ದು ಬೇಕನ್ನೋ ನೀವು ತೊಗೋಬೋದು, ಇಲ್ಲ ಬರೀ ಅರಿಶಿನದ್ದು, ಆ ಥರ ಸಪ್ರೇಟ್ ಸಹ ಸಿಗುತ್ತೆ. ಸೊ ಇದು ಬಾಕ್ಸ್ ಸಹ ನೋಡಿ ಪ್ಯಾಕಿಂಗ್ ಸಖತ್ತಾಗಿ ಕೊಟ್ಟಿದ್ದಾರೆ. ಅಂದರೆ ಎಲ್ಲೂ ಡ್ಯಾಮೇಜ್ ಆಗದೇ ಇರೋಂಗೆ ಈ ಥರ ಒಂದು ಸ್ಪಾಂಜ್ ಕೊಟ್ಟು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಈ ಥರ ಪ್ಯಾಕಿಂಗ್ ಮಾಡಿ ಕಳಿಸಿದ್ರು. ಸೊ ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಸ್ಟೋರೇಜ್ಗೂ ಈ ಬಾಕ್ಸ್ ತುಂಬಾ ಚೆನ್ನಾಗಿದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಬಳೆಗಳು. ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಪ್ರಾಡಕ್ಟ್ ಬಗ್ಗೆ ನಾನು ಇದ್ರದ್ದು ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಪೂಜಾ ಐಟಮ್ಸ್ನ ಆರ್ಡ್ರ್ ಮಾಡಿದ್ದೀನಿ, ಗುಲ್ಗಂಜಿ ಮತ್ತು ಗೋಮತಿ ಚಕ್ರ, ಕವಡೆಗಳು ಎಲ್ಲ. ಆ್ಯಕ್ಚುಲಿ ಇರೋದನ್ನ ನಾನು ಕುಬೇರ ಸೇರಲ್ಲಿ ಹಾಕಿಟ್ಬಿಟ್ಟಿದ್ದೀನಿ. ಸೊ ಈ ಸಲ ಲಕ್ಷ್ಮಿಗೆ ಅರ್ಚನೆಗೆ ಅದೆಲ್ಲ ಕಡಿಮೆ ಇರೋದ್ರಿಂದ, ಶಾರ್ಟೇಜ್ ಆಗಿರೋದ್ರಿಂದ ಇನ್ನೊಂದು ಸಲ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಾಗ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಇನ್ನೊಂದು ಡೆಲಿವರಿ ಬಂದಿದೆ. ಇದು ಒಂದು ನಾನು ಮಗಳಿಗೆ ಲಂಗ ಬ್ಲೌಸು ಬ್ಲೂ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ತರಿಸಿದ್ನಲ್ಲ, ಅದಕ್ಕೆ ಮ್ಯಾಚ್ ಆಗೋಂಗೆ ಸ್ವಲ್ಪ ಹೇರ್ ಆಕ್ಸೆಸರೀಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇದನ್ನು ತರಿಸಿದ್ದೀನಿ.
ಸೊ ಆ್ಯಕ್ಚುಲಿ ಇದು ಲೈಕ್ ಮಿಸ್ ಮ್ಯಾಚ್ ಆಗಿ ಬಂದಿದೆ ಅಂತಲೇ ಹೇಳ್ಬೋದು. ನಾನು ಆರ್ಡ್ರ್ ಮಾಡಿದ ಕಲರೇ ಬೇರೆ, ಬಟ್ ನನಗೆ ರಿಸೀವ್ ಆಗಿರೋದೇ ಬೇರೆ. ಸೊ ನಾನು ಆರ್ಡ್ರ್ ಮಾಡಿದ ಕಲರ್ ಬಂದು ಬ್ಲೂ ವಿತ್ ಗ್ರೀನ್ ಸೆಟ್ ಆಫ್ 2, ಡಾರ್ಕ್ ಬ್ಲೂ ಮತ್ತು ಲೈಟ್ ಗ್ರೀನಲ್ಲಿ. ಬಟ್ ನಾನು ರಿಸೀವ್ ಆಗಿರೋದು ಬಂದು ಡಾರ್ಕ್ ಬ್ಲೂ ವಿತ್ ಲೈಟ್ ಬ್ಲೂ, ಈ ಥರ ಗ್ರೀನಿಗೆ ಬದಲು ಲೈಟ್ ಬ್ಲೂ ಬಂದುಬಿಟ್ಟಿದೆ. ಬಟ್ ನನಗೆ ತುಂಬಾ ಇಷ್ಟ ಆಯಿತು ಇದ್ರದ್ದು ಕ್ವಾಲಿಟಿ. ಅದಕ್ಕೆ ರಿಟರ್ನ್ ಕೊಡ್ತೀರಾ ಎಕ್ಸ್ಚೇಂಜ್ ಆರ್ಡ್ರನ್ನ ಪ್ಲೇಸ್ ಮಾಡಿದ್ದೀನಿ. ಯಾಕಂದರೆ ಈ ಸಲ ನಾನು ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಳ್ಳೋಣ ಅಂತಿದ್ದೀನಿ. ಸೊ ಬ್ಲೂ ಮತ್ತು ಗ್ರೀನ್ ಬಂದರೆ ಒಂದು ನಾನು ಯೂಸ್ ಮಾಡೋಕ್ಕೆ, ಮಗಳಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಒಂದು ಗ್ರೀನ್ ಒಂದು ಬ್ಲೂ ಈ ಥರ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ಪ್ಲೇಸ್ ಮಾಡಿದೆ ಆರ್ಡರು. ಹಾಗೂ ನೀವು ನೋಡ್ತಾ ಇರ್ಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತು ಪ್ರೈಸ್ ಸಹ ತುಂಬಾ ರೀಸನಬಲ್ ಆಗಿದೆ ಅಂತಲೇ ಹೇಳ್ಬೋದು. ಹೋಪ್ಫುಲಿ ಈ ಸಲ ಬರೋವಂಥ ಒಂದು ಎಕ್ಸ್ಚೇಂಜ್ ಆರ್ಡರಲ್ಲಿ ಕರೆಕ್ಟ್ ಕಲರ್ಸ್ ಕಳಿಸ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಬಟ್ ಇದ್ರದ್ದೇನಾದರೂ ನಿಮಗೆ ಲಿಂಕ್ಸ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ಡಿಫ್ರೆಂಟ್ ಕಲರ್ಸಲ್ಲೂ ನಿಮಗೆ ಸಿಗುತ್ತೆ. ನೀವು ಹೋಗಿ ನಿಮ್ಗೆ ಯಾವ ಕಲರ್ ಬೇಕೋ ಸೆಲೆಕ್ಟ್ ಮಾಡಿ ತೊಗೋಬೋದು. ಸೊ ಪ್ರತಿ ವರ್ಷ ಮಗಳಿಗೆ ಉದ್ದ ಜಡೆ ಥರ ಹಾಕಿ ಒಂಥರ ಟ್ರೆಡಿಷ್ನಲ್ ಮಲ್ಲಿಗೆ ಆ ಥರ ಎಲ್ಲ ಮುಡಿಸ್ತಾ ಇದೆ. ಗೋಲ್ಡನ್ ಕಲರ್, ವೈಟ್ ಕಲರ್ ಬರುತ್ತಲ್ವ ಆ ಥರ ದಿಂಡುಗಳು. ಬಟ್ ಈ ಸಲ ಮೆಸ್ಸಿ ಹೇರ್ ಟೈಪ್ ಹಾಕೋಣ ಅಂತ. ಸೊ ಇವಾಗ ಅದು ಟ್ರೆಂಡ್ ಅಲ್ವಾ, ಮತ್ತು ಈ ಲಂಗ ಓಣಿಗೆ ಅದು ಸಹ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಮಾಡೋಣ ಅಂತಿದ್ದೀನಿ. ನೋಡಬೇಕು ಯಾವ ರೀತಿ ಬರುತ್ತೆ ಅಂತ. ಸೊ ರೀಸೆಂಟಾಗಿ ನೀವು ಕೇಳಿದಂಥ ಒಂದು ಕ್ವೆರಿಗೆ ಒಂದು ಬ್ಲಾಗಲ್ಲ ನಾನು ಆನ್ಸರ್ ಮಾಡಿದ್ದೆ. ಸೊ ನೀವು ಕೇಳಿದಂಥ ಕ್ವೆರಿ ಏನಂದರೆ, ಸೊ ಗೋಲ್ಡ್ ಆರ್ ಸಿಲ್ವರ್ ತಗೋಬೇಕಂದ್ರೆ ಮನಿ ಸೇವಿಂಗ್ ಟಿಪ್ಸ್ನ ತಿಳಿಸ್ಕೊಡಿ ಅಂತ. ಸೊ ಆ ಒಂದು ಕ್ವೆರಿಗಷ್ಟೇ ನಾನು ಅಲ್ಲಿ ಆನ್ಸರ್ ಮಾಡಿದ್ದೀನಿ. ಅದೇ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೊ ಎಷ್ಟೊಂದು ಜನ ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀರಾ. ಅಂದರೆ ಗೋಲ್ಡು ಸಿಲ್ವರ್ ಒಂದನ ಇನ್ವೆಸ್ಟ್ಮೆಂಟು, ಇನ್ನೂ ಎಷ್ಟೊಂದು ಥರ ಇದೆ, PPF VPF ಅಂತ. ಸೊ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕಾದ್ರೆ, ಸೊ ನಾನು ಸಹ VPF PPF ಇಂಥದ್ದನ್ನೆಲ್ಲ ಲಾಂಗ್ ಟರ್ಮ್ ಸೇವಿಂಗ್ ಸ್ಕೀಮ್ಸ್ನ ನಾನು ಆಲ್ರೆಡಿ ಹಾಕಿದ್ದೀನಿ. ನಾನು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಸಹ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಒಂದು ಫ್ಯೂಚರ್ ಪ್ಲ್ಯಾನ್ ಅವ್ರ ಇನ್ವೆಸ್ಟ್ಮೆಂಟ್ ಅನ್ನೋದ್ರ ಅಂಡರ್ ಇದೆಲ್ಲ ಬರುತ್ತೆ. ಅಂದರೆ ಸಡನ್ನಾಗಿ ಒಂದು ಎಮರ್ಜೆನ್ಸಿ ಫಂಡ್ಸ್ ಥರ ಅದನ್ನು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಅಂದರೆ ನಾವು ಏನೇ ಒಂದು ಸಡನ್ನಾಗಿ ಹೋಗಿ ವಿಡ್ರಾ ಎಲ್ಲ ಮಾಡೋಕ್ಕಾಗಲ್ಲ. PPF ಆಗಲಿ VPF ಆಗಲಿ ಅದಕ್ಕೆಲ್ಲ ಪ್ರೋಸೆಸ್ ಇರುತ್ತೆ. ಮತ್ತು ಅದಕ್ಕೆ ರೀಸನ್ಸ್ ಕೊಡಬೇಕು, ಏನಕ್ಕೆ ನೀವು ವಿಡ್ರಾ ಮಾಡ್ತಾಯಿದ್ದೀರಾ ಅಂತ. ಮತ್ತು ಅದಕ್ಕೊಂದು ಲಿಮಿಟ್ ಇರುತ್ತೆ ಎಷ್ಟು ನಾವು ವಿಡ್ರಾ ಮಾಡ್ಬೋದು ಅಂತಲೂ. ಬಟ್ ಗೋಲ್ಡ್ ಮೇಲೆ ನೀವೇನು ಇನ್ವೆಸ್ಟ್ ಮಾಡ್ತಾ ಇದ್ದೀರಲ್ವ, ಅದು ಒಂಥರ ಎಮರ್ಜೆನ್ಸಿ ಫಂಡ್ಸ್ ಥರ. ಅಂದರೆ ನೀವು ಇಮಿಡಿಯೇಟಾಗಿ ನಿಮಗೇನೋ ಒಂದು ಎಮರ್ಜೆನ್ಸಿ ಇತ್ತು, ದುಡ್ಡು ಬೇಕಾಗುತ್ತೆ ಅಂದರೆ ಸಡನ್ನಾಗಿ ಸಿಗೋ ಅಂಥದ್ದು ಈ ಒಂದು ಗೋಲ್ಡ್ ಲೋನ್ಸ್ ಆರ್. ಎಷ್ಟೊಂದು ಕಡೆ ನಿಮಗೆ ಗೋಲ್ಡ್ನ ಇಟ್ಕೊಂಡು ದುಡ್ಡು ಕೊಡ್ತಾರೆ. ಅಂದರೆ ಪ್ರೈವೇಟು ಇದೆ ಮತ್ತು ಬ್ಯಾಂಕ್ಸಲ್ಲೂ ಕೊಡ್ತಾರೆ ಗೋಲ್ಡ್ ಲೋನ್ಸ್ ಥರ. ಸೊ ಇದೊಂಥರ ಕ್ಯಾಶ್ ಇದ್ದಂಗೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು. ಸೊ ಅದಕ್ಕೆ ಈ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟೆಲ್ಲ ಒಂಥರ ಎಮರ್ಜೆನ್ಸಿ ಫಂಡ್ಸ್ಗೋಸ್ಕರ ನಾನು ಇನ್ವೆಸ್ಟ್ ಮಾಡ್ತೀನಿ. ಅಂದರೆ ಇವಾಗ ಏನೋ ಒಂದು ಹೊಸ್ದಾಗಿ ಏನೋ ಒಂದು ಪ್ರಾಪರ್ಟಿ ತೊಗೋಬೇಕು, ಸಡನ್ನಾಗಿ ಒಂದು 10 lakhs ಬೇಕು ಅಂದರೆ ನೆಕ್ಸ್ಟ್ ಡೇನೇ ಸಿಗುತ್ತೆ ನನಗೆ ಗೋಲ್ಡ್ ಲೋನ್ ಮುಖಾಂತರ. ಬಟ್ ಅದೇ PPF VPF ನಾವು ಇನ್ವೆಸ್ಟ್ ಮಾಡಿರೋದು ನೆಕ್ಸ್ಟ್ ಡೇನೇ ಸಿಗೋಲ್ಲ. ಅದಕ್ಕೆ ಒಂದು ಪ್ರೋಸೆಸ್ ಇರುತ್ತೆ ಮತ್ತು 10 lakhs ಫುಲ್ ಕಂಪ್ಲೀಟ್ ವಿಡ್ರಾ ಮಾಡೋಕ್ಕಾಗಲ್ಲ, ಆ ಥರ ಆಗುತ್ತೆ. ಸೊ ಇದು ನಾನು ಕೊಡ್ತಾ ಇರೋವಂಥ ಕ್ಲಾರಿಫಿಕೇಷನು. ನೆಕ್ಸ್ಟ್ ಬಂದು ನಾನು ಯೂಸ್ ಮಾಡೋವಂಥ ಈ ಕುಂಕುಮ ಬಗ್ಗೆ ಎಷ್ಟೊಂದು ಕ್ವೆರೀಸ್ ಕೇಳಿದ್ದೀರಾ. ಇದು ಒಂದು ಕುಬೇರ ಕುಂಕುಮ ಅಂತ. ಸೊ ಯೂಶ್ವಲಿ ದೇವ್ರ ಪೂಜೆಗಳಲ್ಲಿ ಎಸ್ಪೆಷಲಿ ಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರುವಂಥ ಒಂದು ಕುಂಕುಮ. ಸೊ ಇದು ಹಸಿರು ಕಲರಲ್ಲಿರುತ್ತೆ, ಅದಕ್ಕೆ ಹಸಿರು ಕುಂಕುಮ ಅಂತ ಸಹ ಕರೀತಾರೆ. ಸೊ ಇದು ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ. ಸೊ ಇದರಿಂದ ಏನು ಲಾಭ ಅಂದರೆ, ಈ ಒಂದು ಕುಂಕುಮನ ನೀವು ಪೂಜೆಯಲ್ಲಾಗಲಿ ಇಲ್ಲ ಡೈಲಿ ಹಣೆ ಮೇಲೆ ಇಟ್ಕೊಳ್ಳೋದ್ರಿಂದ ಆಗಲಿ ಗುಡ್ ಫಾರ್ಚೂನ್ ನಿಮ್ಮ ಮನೆಗೆ ಬರುತ್ತೆ, ಪಾಸಿಟಿವಿಟಿ ಬರುತ್ತೆ ಮತ್ತು ಯಾವುದೇ ಒಂದು ಸಾಲ ಬಾಧೆ ಇಂಥದನ್ನೆಲ್ಲ ದೂರ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಯೂಶ್ವಲಿ ನಾನು ಅರಿಶಿನ, ಗಂಧ ಮತ್ತು ಈ ಕುಬೇರ ಕುಂಕುಮ ಇದೆಲ್ಲ ಒಂದು ಬಟ್ಲಲ್ಲಿ ಹಾಕಿ ಈ ಥರ ವಿಗ್ರಹಗಳಿಗೆ ಇಡ್ತೀನಿ. ಅಂದರೆ ಈ ಪರಿಮಳ ಮಾತ್ರ ಸಖತ್ತಾಗಿರುತ್ತೆ. ಫುಲ್ಲು ಫ್ರ್ಯಾಗ್ನೆನ್ಸ್ ಒಳ್ಳೆ ದೇವಸ್ಥಾನದಲ್ಲಿ ಯಾವ ರೀತಿ ಇರುತ್ತಲ್ವ ಅದೇ ಫ್ರ್ಯಾಗ್ನೆನ್ಸ್ ಬರ್ತಾ ಇರುತ್ತೆ ಇದು ಇಟ್ಟು ಪೂಜೆ ಮಾಡಿದ ದಿನ ಅಂತೂ. ಸೊ ಇದ್ರದ್ದು ಲೈಕ್ ಒಂದು ವೇಳೆ ನಿಮ್ಮ ಗ್ರಂಥಿಗೆ ಅಂಗಡಿಯಲ್ಲಿ ಏನಾದ್ರು ಸಿಗಲಿಲ್ಲ ಅಂದರೆ ಲಿಂಕ್ ಸಹ ಶೇರ್ ಮಾಡಿರ್ತೀನಿ. ಯಾಕಂದರೆ ರೀಸೆಂಟಾಗಿ ನನಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗಲಿಲ್ಲ, ಆವಾಗ ಆನ್ಲೈನ್ ಪರ್ಚೇಸ್ ಮಾಡಿದ್ದೆ. ಸೊ ಈ ಕುಂಕುಮ ಬಂದು ಈ ಕುಬೇರನಿಗೆ ಮತ್ತು ಲಕ್ಷ್ಮಿಗೆ ಪೂಜೆಗೆ ಯೂಸ್ ಮಾಡ್ತಾರೆ. ಸೊ ನಮ್ಮನೇಲೂ ಈ ಕುಬೇರ ಸೇರನ್ನು ಇಟ್ಟಿದ್ದೀನಿ, ಲಕ್ಷ್ಮಿ ವಿಗ್ರಹನೂ ಇದೆ. ಸೊ ಇದಿಷ್ಟೇ ಅಲ್ದಿರ ಎಲ್ಲ ವಿಗ್ರಹಗಳಿಗೂ ಇಟ್ಟು ಪೂಜೆ ಮಾಡ್ತೀನಿ. ಸೊ ಲಕ್ಷ್ಮಿ ಕಟಾಕ್ಷ ಮತ್ತು ಕುಬೇರನ ಕಟಾಕ್ಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇದು ಯೂಸ್ ಮಾಡ್ಕೊಂಡು ಪೂಜೆ ಮಾಡಿದ್ರೆ. ಸೊ ಒಂದು ನಂಬಿಕೆ ಅಷ್ಟೇ.
ಸೊ ನೆಕ್ಸ್ಟು ಇಲ್ಲಿ ಮನೆ ಹತ್ರ ಹೂವೆಲ್ಲ ಬಿಡಿಸ್ಕೊಂಬರೋಕ್ಕೆ ಬಂದಿದ್ದೀನಿ. ಸೊ ನೋಡಿ ಇಷ್ಟು ಹೂವು ಸಿಗುತ್ತೆ. ಅದರಲ್ಲೂ ಇವಾಗ ಈ ಮಲ್ಲಿಗೆ ಎಲ್ಲ ಸೀಸನ್ ಮುಗೀತಾ ಬಂದಿದೆ. ಸೊ ಮಲ್ಲಿಗೆ ಹೂವು ಏನು ಬಿಡ್ತಾಯಿಲ್ಲ, ಜಸ್ಟ್ ನಂದಿವರ್ಣ ಶಂಕು ಪುಷ್ಪ ಅಷ್ಟೇ ಸಿಕ್ತು. ಸೊ ಇಷ್ಟು ಯೂಸ್ ಮಾಡಿಕೊಂಡು ಇವತ್ತು ಮನೇಲೂ ಸ್ವಲ್ಪ ಹೂವು ಇತ್ತು, ಅಂದರೆ ಔಟ್ಸೈಡಿಂದ ತಂದಿರೋವಂಥ ಹೂವು. ಸೊ ಅದನ್ನು ಯೂಸ್ ಮಾಡಿಕೊಂಡು ರೋಸು ಎಲ್ಲ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ದೀಪ ಹಚ್ತಾ ಇರೋವಂಥ ಈ ಒಂದು ಲೈಟರ್ ಬಗ್ಗೆ ಸಹ ತುಂಬಾ ಕ್ವೇರೀಸ್ ಬಂದಿದೆ ನನಗೆ. ಸೊ ಇದಂತೂ ಸಖತ್ ನನಗೆ ಹೆಲ್ಪ್ ಆಗಿದೆ. ಅಂದರೆ ಚಾರ್ಜಬಲ್ ಲೈಟರ್ ಅಂತ ಹೇಳ್ಬೋದು. ಸೊ ಮೊಬೈಲ್ ಚಾರ್ಜರ್ ಥರನೇ ಇರುತ್ತೆ ಇದ್ರದ್ದು ಚಾರ್ಜರ್ ಸಹ. ನೀವು ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಒಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದರ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ರಂಗೋಲಿ ನೋಡಿ ಒಣಗಿದ ಮೇಲೆ ಇಷ್ಟು ಡಾರ್ಕಾಗಿ ಕಾಣುತ್ತೆ. ಈ ಶುದ್ಧ ಮಣ್ಣು ಯೂಸ್ ಮಾಡಿಕೊಂಡು ಆಗ್ತಂಥ ಒಂದು ರಂಗೋಲಿ. ಸೊ ಇದ್ರದ್ದು ಪ್ರೋಸೆಸ್ ಹೆಂಗೆ ಮಾಡೋದು ರಂಗೋಲಿ ಪೇಸ್ಟ್ ಅಂತ ನಾನು ಪ್ರೀವಿಯಸ್ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ನೀವು ಹೋಗಿ ಚೆಕ್ ಮಾಡಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ. ಸೊ ಇವಾಗ ಇನ್ನೇನು ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗುವಂಥ ಟೈಮು. ಸೊ ಲೈಕ್ ಯೂಶ್ವಲಿ ಇದೇ ಥರ ಇರುತ್ತೆ ನನ್ನ ಒಂದು ರೋಟೀನು. ಅಂದರೆ ನೀವೇನಾದ್ರು ರೆಗ್ಯುಲರಾಗಿ ನನ್ನ ಒಂದು ವ್ಲಾಗ್ಸ್ನ ನೋಡ್ಕೊಂಬಂದಿದ್ರೆ ಇದು ಒಂಥರ ರೆಗ್ಯುಲರಾಗಿ ನಡೀತಾನೆ ಇರುತ್ತೆ. ಸೊ ನೆಕ್ಸ್ಟು ಒಂದು ಲಂಚಿಗೆ ಬ್ರೇಕ್ ತೊಗೊಂಡು ಸಂಜೆ ಒಂದು ಟೀ ಬ್ರೇಕ್ ಅಂತ ತೊಗೊಂಡಿದ್ದೀನಿ. ಸೊ ಲೈಕ್ ಒಂದು ಪೀಸ್ಫುಲ್ ಡೇ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಶುಕ್ರವಾರ ಪೂಜೆ ಎಲ್ಲ ಮಾಡಿದ್ಮೇಲೆ ಆ ಹೋಲ್ ಡೇ ಒಂಥರ ಡಿವೈನ್ ಫೀಲೆಲ್ಲ ಇರುತ್ತೆ. ಸೊ ಈ ಟೀ ಟೈಮಲ್ಲಿ ಸಹ ಹಸ್ಬೆಂಡ್ ಜೊತೆ ಹಿಂಗೆ ಡಿಸ್ಕಸ್ ಮಾಡ್ತಾಯಿದ್ದೆ ನಾನು. ಅಂದರೆ ಏನಾದರೂ ಗೋಲ್ಡ್ ಸಿಲ್ವರ್ ತೊಗೊಳ್ಳೋದಾ ಇಲ್ಲ ಸ್ಯಾರಿ ಅಷ್ಟೇ ತೊಗೊಳ್ಳೋದಾ ಅಂತ. ಅಷ್ಟರಲ್ಲಿ ಈ ಒಂದು ಕಾನ್ವರ್ಸೇಷನ್ಸ್ ಎಲ್ಲ ಕೇಳಿಸ್ಕೊಂಡಿರೋ ಮಕ್ಕಳು ಲೈಕ್ ಹಿಂಗೆ ನನ್ನ ಹತ್ರ ಬಂದು ಡಿಸ್ಕಸ್ ಮಾಡಿದ್ರು. ಸೊ ನಮ್ಮದು ಉಂಡೆ ಇದೆಯಲ್ಲ ಅದರಲ್ಲಿ ನೋಡು ನಿನ್ಗೇನಾದರೂ ಬೇಕಾದರೆ ತಗೋ ವರಲಕ್ಷ್ಮಿ ಹಬ್ಬಕ್ಕೆ, ನಿಂದು ಖಾಲಿ ಆಗಿದೆಯಲ್ಲ ಅಂತ. ಸೊ ಆ ಒಂದು ಮಾತು ಕೇಳಿ ಸಖತ್ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಆ ಉಂಡಿಯಲ್ಲಿ ಅಂದರೆ ತುಂಬ ದುಡ್ಡಿದೆಯೋ ಇಲ್ಲ ಕಡಿಮೆ ದುಡ್ಡಿದೆಯೋ ಗೊತ್ತಿಲ್ಲ, ಬಟ್ ಆ ಮಾತಿರುತ್ತಲ್ವ ನಮ್ದು ಯೂಸ್ ಮಾಡ್ಕೋ ಇದರಲ್ಲಿ ಏನಾದರೂ ತಗೋ ಅಂತ, ಅದು ಆ ಒಂದು ಫೀಲ್ ಇರುತ್ತಲ್ಲ ಅದನ್ನು ವ್ಯಕ್ತಪಡಿಸೋಕ್ಕಾಗಲ್ಲ. ಸೊ ಫುಲ್ ಖುಷಿಯಿಂದನೇ ನಾವು ಉಂಡಿಯೆಲ್ಲ ಓಪನ್ ಮಾಡಿ ಇವಾಗೆಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ ಮಕ್ಕಳು. ಯಾರ್ಯಾರು ಉಂಡಿಯಲ್ಲಿ ಎಷ್ಟು ದುಡ್ಡಿದೆ ಅಂತ ನೀವು ನೋಡ್ತಾ ಇರ್ಬೋದಲ್ಲ, ಎಕ್ಸೈಟ್ಮೆಂಟು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ. ಸೊ ಫೈನಲಿ ಇವಾಗ ಮಗಳದು ಉಂಡಿ ಎಲ್ಲ ಕೌಂಟ್ ಮಾಡಿ ನೆಕ್ಸ್ಟು ಮಗನ ಉಂಡಿನೂ ಕೌಂಟ್ ಮಾಡೋಣ ಅಂತ. ಸೊ ಲೈಕ್ ಜಾಸ್ತಿ ಕಾಯಿನ್ಸೇ ಇರುತ್ತೆ ಮಕ್ಕಳದ್ದು ಯೂಶ್ವಲಿ, ಬಟ್ ಅದು ಹೆವಿಯಾಗಿರುತ್ತೆ ಉಂಡಿಗಳು. ಅದನ್ನು ನೋಡಿದ ತಕ್ಷಣವೇ ಅವ್ರಿಗೆ ಹೆಂಗೆ ಅನಿಸುತ್ತೆ ನಮ್ದು ಇಷ್ಟು ಭಾರ ಇದೆ ಅಂದರೆ ತುಂಬ ನಮ್ಮ ಹತ್ರ ದುಡ್ಡಿದೆ ಅನ್ನೋ ಒಂದು ಫೀಲ್ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಹಂಗೆ ಅಲ್ವಾ. ಲೈಕ್ ನಾನಂತೂ ಲೈಕ್ ಅವಾಗೆಲ್ಲ ಈ ನೋಟ್ ಕೊಟ್ಟಾಗ ಅದು ವೆಯ್ಟ್ ಕಡಿಮೆ ಅಂತ ನಾನು ಕಾಯಿನ್ಸ್ನೇ ಇಷ್ಟಪಡ್ತಾಯಿದ್ದೆ, ವೆಯ್ಟ್ ಜಾಸ್ತಿ ಇರುತ್ತೆ ಅಂತ. ಅದು ಒಂದು ಸ್ವಲ್ಪ ಏಜ್ ಆದಮೇಲೆ ಎಷ್ಟು ಸಿಲ್ಲಿಯಾಗಿ ಥಿಂಕ್ ಮಾಡ್ತಾಯಿದೆ ಅಂತ ನಂಗೆ ಅರ್ಥ ಆಯಿತು. ಇವಾಗ ಮಕ್ಕಳು ಅದೇ ಥರನೇ, ಅಂದರೆ ಕಾಯಿನ್ಸ್ಗೆ ಜಾಸ್ತಿ ವ್ಯಾಲ್ಯೂ ಅನ್ನೋ ಥರ ಅವ್ರಿಗೂ ಅಂದ್ಕೊಂಡಿದ್ರು. ಬಟ್ ಇವಾಗ ಅವ್ರು ಅಂಗಡಿಗೆ ಹೋಗಿ ಬಂದು ಇವಾಗ ತಿಳ್ಕೊಂಡಿದ್ದಾರೆ ಕಾಯಿನ್ಸ್ಗಿಂತ ನೋಟ್ಗೆ ವ್ಯಾಲ್ಯೂ ಜಾಸ್ತಿ ಅಂತ. ಹಾಗೆ ಎಕ್ಸ್ಪೀರಿಯೆನ್ಸ್ ಮೇಲೆ ಅವರು ಒಂದು ವಸ್ತುವಿನ ವ್ಯಾಲ್ಯೂಸು ಇದೆಲ್ಲ ತಿಳ್ಕೊಳ್ತಾರೆ. ಸೊ ಫೈನಲಿ ಇವಾಗೆಲ್ಲ ಕೌಂಟ್ ಮಾಡಿದ್ದೀವಿ. ಸೊ ಕೌಂಟ್ ಮಾಡಿದ್ಮೇಲೆ ಟೋಟಲು 3500 ಏನೋ ಇತ್ತು ಇಬ್ಬರು ಉಂಡಿಯಲ್ಲಿ. ಸೊ ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಈ ಒಂದು ಸೇವಿಂಗ್ ಬಗ್ಗೆ ಹೇಳ್ಕೊಡ್ಬೇಕು. ಈ ಥರ ಒಂದು ಪಿಗ್ಗಿ ಬ್ಯಾಂಕ್ ಕೊಡಿಸಿ ಅದರಲ್ಲಿ ಯಾವ ರೀತಿ ಸೇವ್ ಮಾಡಬೇಕು, ಇದರಿಂದ ಏನು ಯೂಸ್ ಇರುತ್ತೆ, ಫ್ಯೂಚರ್ಗೆ ಅದು ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಅವ್ರಿಗೂ ಒಂದು ಅರಿವಿರುತ್ತೆ. ಸೊ ನಾನು ಅದಕ್ಕೆ ಈ ಬರ್ಡೇಸ್ಗೆ ಇಂಥದ್ದೆಲ್ಲ ರಿಟರ್ನ್ ಗಿಫ್ಟ್ ಸಹ ಈ ಉಂಡಿನೇ ಕೊಡ್ತೀನಿ, ಬೇರೆ ಮಕ್ಳಿಗೆ ಸಹ ಅದು ಹೆಲ್ಪ್ ಆಗುತ್ತೆ ಅಂತ. ಸೊ ಯೂಶ್ವಲಿ ಈ ಒಂದು ಕಾಯಿನ್ಸ್ ಎಲ್ಲ ನನ್ನ ಮಕ್ಕಳು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಇಲ್ಲ ಏನೋ ಒಂದು ಚಿಕ್ಕದಾಗಿ ಅಚೀವ್ ಮಾಡಿದಾಗ ಅವ್ರಿಗೆ ಸಿಕ್ಕಿರೋ ಅಂಥ ಕ್ಯಾಶ್ ಅವಾರ್ಡ್ಸ್ ಅಂತಲೇ ಹೇಳ್ಬೋದು. ಇಲ್ಲ ಯಾರಾದರೂ ಬರ್ಡೇಗೆ ಗಿಫ್ಟ್ಸ್ ಕೊಟ್ಟಾಗ ಈ ಥರ ಕ್ಯಾಶ್ ಥರ ಕೊಟ್ಟಾಗ ಅದನ್ನು ಸಹ ಅವರು ಅದರಲ್ಲಿ ಹಾಕಿಡ್ತಾರೆ. ಸೊ ಈ ರೀತಿ ಇಷ್ಟು ಕಲೆಕ್ಟ್ ಮಾಡಿದ್ದಾರೆ. ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರಲ್ಲೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರ ಇಲ್ಲ ಫಸ್ಟ್ ಟೈಮ್ ವ್ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.